ಈಶ್ವರಪ್ಪನವರು ಬಿ ಜೆ ಪಿಯಲ್ಲಿ ಇದ್ದರು, ಉಳಿದಿಬ್ಬರು ಬಿ ಜೆ ಪಿ ನಾಯಕರು. ನಾನು ಹೇಳಿದೆ ಬಿ ಜೆ ಪಿಯಲ್ಲೇ ಹಾಸಿ ಹೊತ್ಕೊಂಡು ಮಲ್ಕೊಳ್ಳೋಷ್ಟಾಗಿದೆ ಅಂತ. ಅವರ ಸಮಸ್ಯೆ ಬಗೆಹರಿತಾ ಇಲ್ಲ. 3 ದಿನಗಳ ಹಿಂದೆ ಅಶ್ವತ್ಥನಾರಾಯಣರ ಮನೆಯಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಏನೇನು ಆಯಿತು ಅನ್ನುವ ವಿವರಗಳು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವೆ. ಸಭೆಯಲ್ಲಿ ಅರವಿಂದ ಲಿಂಬಾವಳಿ ಅಪೇಕ್ಷಿತರಾಗಿದ್ದರು, ಆಹ್ವಾನಿತರಾಗಿದ್ದರು, ಬಂದಿದ್ದರು. ಯಾಕೆ ಬಿಡಿಸಿ ಹೇಳಬೇಕು, ಯಾಕೆ ಒತ್ತಿ ಹೇಳಬೇಕು ನಿಮಗೂ ಗೊತ್ತು. ವಿಜಯೇಂದ್ರ ವಿರೋಧಿ ಬಣದ ನಾಯಕರುಗಳ ಪೈಕಿ ಒಬ್ಬರು. ಸಭೆಯ ಒಳಗೆ ಹೀಗೆಲ್ಲ ಮಾಡ್ಕೋಬಾರ್ದು, ನೀವು ಒಂದಾಗ ಹೋಗ್ಬೇಕು, ಎಲ್ಲಿ ನೋಡೋಣ ಒಂದು ಸಲ ಶೇಕ್ ಹ್ಯಾಂಡ್ ಕೊಡಿ ಅಂತೆಲ್ಲ ಆಯಿತು ಅಂತ ಸುದ್ದಿ ಬಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು ಅಂತ. ಅವೆಲ್ಲ ಗುಡಿ ಸುದ್ದಿಗಳು. ಅದರ ಜೊತೆಗೆ ಅಸಮಾಧಾನಗಳು ಬಂದಿದ್ದಾವೆ ಹೊರಗೆ. ಅರವಿಂದ್ ಲಿಂಬಾವಳಿ ಅವರು ಅಂದ್ರಂತೆ, ಯಾಕ್ರಪ್ಪ ಈಗ ನೆನಪಾದ್ವ ನಾವೆಲ್ಲ ನಿಮಗೆ, ಇಷ್ಟು ದಿವಸ ನಮ್ಮನ್ನು ಕರೆದು ಮಾತಾಡಿಸ್ಬೇಕು ಅಂತ ಅನ್ನಿಸ್ಲಿಲ್ವಾ ಅಂತೆಲ್ಲ ಕೇಳಿದ್ರಂತೆ. ಇದು ವರಿಷ್ಠರ ಸೂಚನೆಯ ಮೇರೆಗೆ, ಸಂಘದ ನಿರ್ದೇಶನದ ಮೇರೆಗೆ ಅರವಿಂದ ಲಿಂಬಾವಳಿ ಅವರಿಗೆ ಆಹ್ವಾನ ಹೋಗಿತ್ತು. ಸಭೆಯಲ್ಲಿದ್ದ ನಮ್ಮ ಸದಾನಂದ ಗೌಡರು, ಈ ಗುಂಪನ್ನು ನಿರ್ಲಕ್ಷ್ಯ ಮಾಡಬೇಡಿ ಅಂದ್ರಂತೆ. ಇವ್ರು ಯಾರು ಕಡಿಮೆ ಶಕ್ತಿವಂತರಲ್ಲ. ಸಂಘಟನೆ ಅನುಭವ ಅರವಿಂದ್ ಲಿಂಬಾವಳಿ ಅವರಿಗಿದೆ. ಸಿದ್ದೇಶ್ವರು, ರಮೇಶ್ ಜಾರಕಿಹೊಳಿ, ಇವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ವಿಶ್ವಾಸಕ್ಕೆ ತಗೊಳ್ಳಿ, ಅವ್ರೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಅಂತಂದ್ರಂತೆ ಸದಾನಂದ ಗೌಡರು. ಇದು ಸಂಧಾನ ಸಭೆ ಅನ್ನೋದನ್ನು ಕೆಲವರು ಒಪ್ಕೊಳ್ಳೇ ಇಲ್ಲ. ಸಂಧಾನ ಸಭೆ ಅಲ್ಲ, ಇದು ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಭೆ ಸೇರಿದ್ವಿ ಅಂತ. ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸುವ ಸಭೆಗೆ ಇದು ಯಾರ ಸೂಚನೆಯೂ ಇಲ್ಲದೆ ನಡೆದ ಸಭೆ ಆಗಿದ್ದರೆ ಅರವಿಂದ್ ಲಿಂಬಾವಳಿ ಅವ್ರನ್ನ ಕರೀತಿದ್ರ? ಅರವಿಂದ್ ಲಿಂಬಾವಳಿ ಮತ್ತು ತಂಡಕ್ಕೂ ಒಂದು ಸೂಚನೆ ಹೋಗಿದೆ. ನೀವು ಅದು ಏನೇ ಮಾಡೋದಿದ್ರೂ, ಏನನ್ನೇ ಮಾತನಾಡುವುದಿದ್ರೂ ಪಕ್ಷದ ವೇದಿಕೆಯಲ್ಲೇ ಮಾಡಬೇಕು ಅಂತ. ನೀವು ಯಾರ್ಯಾರ್ದೋ ಮನೆಯಲ್ಲಿ ಹೆಂಗೆಂಗೋ ಸಭೆ ಸೇರಿ ಅಲ್ಲೇನೋ ನಿರ್ಧಾರ ತಗೊಂಡು ಅಲ್ಲೇನೋ ಅನೌನ್ಸ್ ಮಾಡಿ ಅಂಥದ್ದನ್ನೆಲ್ಲ ಮಾಡೋಂಗಿಲ್ಲ ಅಂತ ಆ ತಂಡಕ್ಕೂ ಒಂದು ಸೂಚನೆ ಹೋಗಿದೆ. ಅದರ ಭಾಗವಾಗಿಯೇ ಸಿದ್ದೇಶ್ವರು ಮತ್ತು ಬಿ ಪಿ ಹರೀಶ್ ಬಿ ಜೆ ಪಿ ರಾಜ್ಯ ಕಚೇರಿಗೆ ಬಂದಿದ್ದರು ಪ್ರಹ್ಲಾದ್ ಜೋಶಿ ಅವರು ಕರೆಸಿದಾಗ. ಆವಾಗಲೇ ಗೊತ್ತಾಯಿತು ಇದು ಸಮಸ್ಯೆ ಪರಿಹರಿಸುವ ಪ್ರಯತ್ನದ ಆರಂಭ ಅಂತ. ಪರಿಹಾರ ಆಗಿಬಿಡುತ್ತೆ ಅಂತ ಹೇಳ್ತಾ ಇಲ್ಲ, ಪ್ರಯತ್ನದ ಆರಂಭ ಅದು. ಸಿದ್ದೇಶ್ವರು, ಬಿ ಪಿ ಹರೀಶ್ ಅವರು ಬಿ ಜೆ ಪಿ ಸ್ಟೇಟ್ ಆಫೀಸಿಗೆ ಬಂದು ಪ್ರಹ್ಲಾದ್ ಜೋಶಿ ಅವರ ಜೊತೆಗಿನ ಸಭೆಯಲ್ಲಿ ಭಾಗವಹಿಸಿ ಆ ಸಭೆಯಲ್ಲಿ ಹೇಳಿದ್ರಂತೆ, ದಾವಣಗೆರೆ ವಿಷಯದಲ್ಲಿ ಆ ನಿರ್ಧಾರ ತಪ್ಪು, ಈ ನಿರ್ಧಾರ ತಪ್ಪು ಅಂತ, ಆಯ್ತು ಅದನ್ನೆಲ್ಲ ಸರಿ ಮಾಡೋಣ ಬಿಡಿ ಅಂತ ಮಾತಾಡಿದ್ದಾರೆ. ಅದರ ಮುಂದಿನ ಹಂತ ಅಶ್ವತ್ಥನಾರಾಯಣರ ಮನೆಯಲ್ಲಿ ನಡೆದ ಈ ಸಭೆಗೆ ಅರವಿಂದ್ ಲಿಂಬಾವಳಿಯವರು ಬಂದಿತ್ತು. ಈ ಸಭೆಗೆ ಬರೋದಕ್ಕಿಂತ ಮುಂಚೆ ಈ ರೆಬೆಲ್ಸ್ ಟೀಮ್ ಒಂದು ಕಡೆ ಸಭೆ ಮಾಡಿದೆ. ಅಲ್ಲಿ ಅರವಿಂದ್ ಲಿಂಬಾವಳಿಯವ್ರಿಗೆ ಹೇಳಿ ಕಳಿಸಿದ್ದಾರೆ, ಅವರೇನೋ ಚಂದ ಮಾತಾಡ್ಬಿಟ್ರು ಅಂತ ನೀವು ಹ್ಞೂ ಒಂದು ಎಲ್ಲ ಸರಿ ಮಾಡ್ಕೊಂಡಿರೋಣ ಅಂತ ಒಪ್ಕೊಂಡು ಬರಬೇಡಿ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು, ಬೇರೆಯವರು ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವುದೇ ನಮ್ಮ ಬೇಡಿಕೆ. ಆ ಬೇಡಿಕೆಯಿಂದ ಒಂದು ಹೆಜ್ಜೆನೂ ಹಿಂದೆ ಸರಿಯಂಗಿಲ್ಲ ಅಂತ ಅಲ್ಲೊಂದು ಪ್ರತಿಜ್ಞೆ ಮಾಡಿ ಅರವಿಂದ್ ಲಿಂಬಾವಳಿಯವರು ಈ ಸಭೆಗೆ ಬಂದಿದ್ದರಂತೆ. ಸಭೆನೂ ಅದೇ ಪ್ರಕಾರ ಆಗಿದೆ. ನಾನನ್ನಲ್ಲ, ಇದು ಸಮಸ್ಯೆ ಪರಿಹರಿಸುವುದರ ಆರಂಭ. ಪರಿಹರಿಸತ್ತೋ ಇಲ್ವೋ, ಪರಿಹಾರ ಆಗುತ್ತೋ ಇಲ್ವೋ, ಆಗುವುದೇ ಆದರೆ ಯಾವಾಗ ಆಗತ್ತೆ ಅದೇ ಗೊತ್ತಿಲ್ಲ. ಇನ್ನು ಪ್ರಯತ್ನ ನಡೀತಾ ಇದೆ ಅಷ್ಟೇ. ಒಟ್ಟಿನಲ್ಲಿ ಮೊನ್ನೆಯ ಸಭೆಯಲ್ಲಿ ಡಿ ವಿ ಸದಾನಂದ ಗೌಡರಂತೂ ಅರವಿಂದ ಲಿಂಬಾವಳಿಯವರನ್ನು ಬೆಂಬಲಿಸುವ ರೀತಿಯಲ್ಲಿ ಮಾತನಾಡಿದ್ರು. ಸಿದ್ದೇಶ್ವರು, ಜಾರಕಿಹೊಳಿ ಇವರಿಗೆಲ್ಲ ಶಕ್ತಿ ಇಲ್ಲ ಅನ್ಕೋಬೇಡಿ, ತೇಪೆ ಹಚ್ಚ ಕೆಲಸ ಬಿಡಿ, ಎಲ್ಲರನ್ನೂ ಸಭೆಗೆ ಕರೀರಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳಿ. ಅರವಿಂದ್ ಲಿಂಬಾವಳಿಯವರೊಬ್ಬರೇ ಯಾಕೆ, ಸಿದ್ದೇಶ್ವರನೂ ಕರಿಬೇಕಾಗಿತ್ತು, ರಮೇಶ್ ಜಾರಕಿಹೊಳಿನೂ ಕರಿಬೇಕಾಗಿತ್ತು, ಅವರಿಬ್ಬರಿಗೂ ಏನು ರಾಜಕೀಯ ಶಕ್ತಿ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಅಂತ ಸದಾನಂದ ಗೌಡರು ಮಾತಾಡ್ತಾ ಇದ್ದರೆ, ವಿಜಯೇಂದ್ರರು ಎಲ್ಲವನ್ನು ಸಮಾಧಾನದಿಂದ ಕೇಳಿಸಿಕೊಂಡ್ರು ಅಂತ. ಎಲ್ಲವನ್ನು ಸಮಾಧಾನದಿಂದ ಕೇಳಿಸಿಕೊಂಡ್ರು. ಈಗ ಹಾಗಿದ್ದರೆ ರಾಜ್ಯಾಧ್ಯಕ್ಷ ಸ್ಥಾನದ ಘೋಷಣೆ ಯಾವಾಗ? ನಾ ಬೇಜಾರಾಗಿ ಓಡಿಸಲ ಹೇಳಿದ್ದೀನಿ, ಒಂದು ಎಕ್ಸ್ಟೆನ್ಷನ್ ಇದೆ, ಅಧಿಕೃತತೆ ಬರಬೇಕಾಗಿದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದಾದರೆ ಅದಕ್ಕೊಂದು ಘೋಷಣೆ ಆಗಿ ಒಂದು ಅಧಿಕೃತತೆ ಬರಬೇಕು. ಈ ಡೇಟ್ನಿಂದಾನೇ ಆಗುತ್ತಾ ಅಂತ, ಅಥವಾ ಹಿಂದಿನ ಡೇಟ್ನಿಂದಾನೇ ಆಗೋದಾದರೆ ಅದು ಘೋಷಣೆಯೂ ಆಗಲಿಕ್ಕಿಲ್ಲ, ಯಥಾ ಪ್ರಕಾರ ಮುಂದುವರ್ಕೊಂಡು ಹೋಗ್ಬೋದು ಅನ್ನುವ ಘೋಷಣೆಯ ಬದಲು ಸೂಚನೆಯೂ ಬರಬಹುದು. ಅದು ಏನೇ ಆಗೋದಿದ್ರೂ ಇನ್ನೊಂದು ವಾರದಲ್ಲಿ ಆಗಬಹುದು ಅಂತ. ಇನ್ನೊಂದು ವಾರದಲ್ಲಿ ಆಗಿಬಿಡುವ ಸಾಧ್ಯತೆ ಇದೆ. 6 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಫೈನಲ್ ಆಗಬೇಕಾಗಿದೆ. ಈಗ ಆಂಧ್ರ ಮತ್ತು ತೆಲಂಗಾಣ ನಮ್ಮ ಪಕ್ಕದ ರಾಜ್ಯಗಳು. ಅಲ್ಲಿ ತೆಲಂಗಾಣದಲ್ಲಿ ಮಾಜಿ ಶಾಸಕ ರಾಮಚಂದ್ರ ರಾವ್ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ. ಮಾಜಿ ಶಾಸಕರು ಅಲ್ಲಿ ರಾಜಾ ಸಿಂಗ್ ಅಂತ ಒಬ್ಬ MLA, ಎಂಥ ಘೋಷ್
ಗೋಶ್ಮಹಲ್ ಕ್ಷೇತ್ರದ MLA. ರಾಜಾ ಸಿಂಗ್ ಭಾಳ ಪಾಪ್ಯುಲರ್ ಹಾರ್ಡ್ ಕೋರ್ ಹಿಂದೂ ಲೀಡ್ರು. ಅವರು ಆಸ್ಪಿರೆಂಟ್ ಆಗಿದ್ದರು. ಅವರಿಗೆ ಖಚಿತವಾಗಿದೆ ತಾವು ರಾಜ್ಯಾಧ್ಯಕ್ಷರಾಗೋದಿಲ್ಲ ಅಂತ BJPಗೆ ರಾಜೀನಾಮೆ ಕೊಟ್ಟಿದ್ದಾರಂತೆ. ರಾಜಾ ಸಿಂಗ್ ಭಾಳ ಪಾಪ್ಯುಲರ್ BJP ಲೀಡರಲ್ಲಿ. ಆಂಧ್ರ ಪ್ರದೇಶದಲ್ಲಿ ಮಾಧವ್ ಅನ್ನುವಂಥವರೊಬ್ಬರು ಅಧ್ಯಕ್ಷರಾಗಬಹುದು. ಅದಾದ ಮೇಲೆ ಕರ್ನಾಟಕದ ಪಾಳೆ. ಕರ್ನಾಟಕದಲ್ಲಿ ವಿಜಯೇಂದ್ರರ ಮುಂದುವರಿಕೆಯ ಸಾಧ್ಯತೆ ಹೆಚ್ಚು ಅನ್ನೋದು ನಮ್ಮ ಪ್ರಶಾಂತ್ ನಾಥ್ ಅವರ ಅನಲೈಸಿಸ್. ನಡೀತಾ ಇರುವ ಅಷ್ಟು ಬೆಳವಣಿಗೆಗಳನ್ನ ನೋಡಿದ್ರೆ ವಿಜಯೇಂದ್ರರನ್ನು ಮುಂದುವರಿಸುವ ಉದ್ದೇಶ ಹೈಕಮಾಂಡಿಗೆ ಇಲ್ಲದೆ ಹೋಗಿದ್ದರೆ ಈ ಸಭೆ ಆಗ್ತಾ ಇರಲಿಲ್ಲ. ಸಭೆಗೆ ಅರವಿಂದ್ ಲಿಂಬಾವಳಿ ಅವರಿಗೆ ಹೋಗಬೇಕು ಅನ್ನುವ ಸೂಚನೆ ಬರ್ತಾ ಇರಲಿಲ್ಲ. ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯಿಂದ ಇಲ್ಲಿಯ ತನಕ ನಡೆದುಕೊಂಡು ಬಂದಿರುವ ವಿದ್ಯಮಾನಗಳನ್ನು ಗಮನಿಸಿದರೆ ವಿಜಯೇಂದ್ರ ಅವರು ಮುಂದುವರಿಬಹುದು ಅನ್ನೋದು ಅವರ ಒಂದು ಲೆಕ್ಕಾಚಾರ. ನೋಡೋಣ ಏನಾಗುತ್ತೆ ಅಂತ. ಪ್ರಹ್ಲಾದ್ ಜೋಶಿ ಅವರು ನೋಡಿದ್ರೆ ಹೌದು ಕರ್ನಾಟಕದ ರಾಜ್ಯಾಧ್ಯಕ್ಷರ ವಿಷಯ ಚರ್ಚೆಯಾಗಿದೆ ಅಂದರು. ಆರ್ ಅಶೋಕ್ ಅವರು ನೋಡಿದ್ರೆ ನನ್ನ ಜೊತೆಗಂತೂ ಏನು ಚರ್ಚೆ ಆಗಿಲ್ಲಪ್ಪ ಅಂದರು. ಡಾಕ್ಟರ್ ಸುಧಾಕರ್ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂದರು. ಕೇಳಿಸ್ಕೊಳ್ಳಿ. ಇನ್ನು ಈಗ ಕರ್ನಾಟಕದ ಬಗ್ಗೆ ಹೇಳ್ತಾನೆ. ಕರ್ನಾಟಕದ ಬಗ್ಗೆನೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಈಗಿರುವಂಥ ಪ್ರೆಸೆಂಟ್ ರಾಷ್ಟ್ರೀಯ ಅಧ್ಯಕ್ಷರು ಇದರ ಬಗ್ಗೆ ನಾನು ಗಮನ ಹರಿಸ್ತಾ ಇದ್ದೇನೆ, ಆದಷ್ಟು ಶೀಘ್ರದಲ್ಲಿ ಮಾಡ್ತೀನಿ ಅಂತ ನನಗೆ ಮೊನ್ನೆ ಕ್ಯಾಬಿನೆಟ್ದಲ್ಲಿ ಸಿಕ್ಕಾಗ ಹೇಳಿದ್ದಾರೆ. ಅಧ್ಯಕ್ಷರ ಇದು ಚುನಾವಣೆ ಇದೆ. ಈಗ ಅಧ್ಯಕ್ಷರದು ಚುನಾವಣೆ ಇದೆ. ಅದು ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಈಗ ಬೇರೆ ರಾಜ್ಯಗಳದೆಲ್ಲ ಘೋಷಣೆ ಆಗ್ತಾ ಇದೆ, ಕೆಲವು ರಾಜ್ಯಗಳದ್ದು. ನಮ್ಮದು ಇನ್ನೂ ಬಂದಿಲ್ಲ. ನಮ್ಮದು ಇನ್ನೂ ಚರ್ಚೆಗೆ, ನಾನು ಮೊನ್ನೆ ಹೋದಾಗೂ ಕೂಡ ಅದು ಚರ್ಚೆಗೆ ಬಂದಿಲ್ಲ. ಚರ್ಚೆಗೆ ಬಂದಿದ್ರೆ ಅದನ್ನು ಪ್ರಸ್ತಾವ ಮಾಡ್ತಾ ಇದ್ರೂ ಗೊತ್ತಿಲ್ಲ. ಚರ್ಚೆಗಂತೂ ಬಂದಿಲ್ಲ. ಅದರಿಂದ ಚರ್ಚೆಗೆ ಬರದೇ ಇರೋ ವಿಚಾರದ ಬಗ್ಗೆ ನಾನು ಅಲ್ಲೇನು ಡೆಲ್ಲಿಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷದ ತೀರ್ಮಾನಗಳು ಅದು ಹೈಕಮಾಂಡ್ ಅವರು ಮಾಡ್ತಾರೆ. ಎಲ್ಲ ರಾಜ್ಯಗಳಿಗೂ ನೇಮಕ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೂ ಕೂಡ ಇವತ್ತು ಆಗುವಂಥದ್ದು ಆಗ್ತದೆ. ನಾವೆಲ್ಲ ಒಟ್ಟಾಗಿದ್ದೀವಿ. ನಮ್ಮ ಪಕ್ಷ ಯಾವಾಗಲೂ ಕೂಡ ಸೈದ್ಧಾಂತಿಕವಾಗಿ ಬಲಿಷ್ಠವಾಗಿದೆ. ಇಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ, ಭಿನ್ನಾಭಿಪ್ರಾಯಗಳಿಗೆ ಮನ್ನಣೆ ಇಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದರ ಅನ್ವಯ ನಾವೆಲ್ಲ ಕೂಡ ನಡ್ಕೊಂಡು ಹೋಗುವಂಥದ್ದು ಸಂಪ್ರದಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.